ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಿಜವಾಗ್ಲೂ ಕೂಡ ಕಣ್ಣಲ್ಲಿ ನಿದ್ದೆ ಹಂಗೆ ಬರ್ತಾ ಇದೆ. ಎಪಿಸೋಡ್ ನೋಡಿದೆ. ಇವತ್ತು ನಂದು ಬರ್ತ್ಡೇ ಇದ್ದಿದ್ದರಿಂದ ತುಂಬಾ ಸ್ವಲ್ಪ ಬ್ಯುಸಿ ಇದ್ದೆ. ಎಪಿಸೋಡ್ ನೋಡಿದೆ. ಎಪಿಸೋಡ್ ನೋಡಿದ ಮೇಲೆ ನನಗೆ ಒಂದು ನಿಜವಾಗ್ಲೂ ಅರ್ಥ ಆಗಿದ್ದೇನು ಗೊತ್ತಾ, ಎಲ್ಲಾದರೂ ಆಯಿತಾ, ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ ಏನಿದೆಯಲ್ವಾ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಲಾಸ್ಟ್ ನಾಮಿನೇಷನ್ ಪ್ರಕ್ರಿಯೆ. ಈ ನಾಮಿನೇಷನ್ ಪ್ರಕ್ರಿಯೆ ನೋಡಿದ ಮೇಲೆ ನನಗೆ ಒಂದೇ ಒಂದು ವಿಷಯ ಅರ್ಥ ಆಗಿದ್ದೇನು ಗೊತ್ತಾ, ಎಲ್ಲಾದರೂ ರಕ್ಷಿತನ್ಗೆ ಎಲ್ಲಾದರೂ ಕನ್ನಡ ಬಂದಿದ್ದಿದ್ರೆ, ರಕ್ಷಿತನ್ಗೆ ಕನ್ನಡ ಬಂದಿದ್ದಿದ್ರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಆಗಿರೋದು. ನೆಕ್ಸ್ಟ್ ಲೆವೆಲ್. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಗೊತ್ತಾ, ನಿಜವಾಗ್ಲೂ ಆ ಹುಡುಗಿ ಎನರ್ಜಿ ಇದೆಯಲ್ಲ, ನಾನು ಆಶ್ಚರ್ಯ ನನಗೆ. ಅವಳಿಗೆ ಕನ್ನಡ ಬರಲ್ಲ, ಬಟ್ ಆ ಆಪೋಸಿಟ್ ಇರೋ ವ್ಯಕ್ತಿ ಏನು ಮಾತಾಡ್ತಾನೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ರಕ್ಷಿತಂಗೆ. ಆಯಿತಾ, ನಿಜವಾಗ್ಲೂ ಸ್ವ್ಯಾಗ್ ಅಂತಲೇ ಹೇಳ್ಬೋದು. ಹೆಂಗ್ ತಗಲ್ಕೊಂಡ್ರು ಅಂತಂದರೆ ನೆಕ್ಸ್ಟ್ ಲೆವೆಲ್ಲು. ರಾಶಿಕನ್ಗೂ ಧ್ರುವಂತಗೂ ಹಂಗೆ ಹಾಕೊಂಡು ಗುಂಬಿಟ್ಲು ರಕ್ಷಿತ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್. ರಾಶಿಕನಿಗೆ ಆಯ್ತಾ 100 ಪಟ್ಟಾದರೆ ಧ್ರುವಂತುಗೆ 200 ಪಟ್ಟು ಹಾಕೊಂಡು ಗುಮ್ಮದ್ಲು. ನೆಕ್ಸ್ಟ್ ಲೆವೆಲ್, ನೆಕ್ಸ್ಟ್ ಲೆವೆಲ್. ನಾಮಿನೇಷನ್ ಪ್ರಕ್ರಿಯೆ ಅಂತಂದರೆ ಹೆಂಗೆ ಅಂತ ಇವತ್ತು ನೋಡಿದೆ ರೀ ನಾನು. ಲಾಸ್ಟ್ ನಾಮಿನೇಷನ್ ಪ್ರಕ್ರಿಯೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಕೊನೆಯ ನಾಮಿನೇಷನ್ ಪ್ರಕ್ರಿಯೆ, ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ. ಆಯಿತಾ, ನಾಮಿನೇಷನ್ನು ಹಿಂಗಿರಬೇಕು, ಈ ಒಂದು ಮಟ್ಟಕ್ಕೆ ಇರಬೇಕು. ಆಯಿತಾ, ಯಾರು ಏನು ಬೇಕಾದರೂ ಸೇಫ್ ಝೋನಲ್ಲಾಡಲಿ, ಯಾರು ಏನು ಬೇಕಾದರೂ ಆಯಿತಾ, ಫ್ರೆಂಡ್ಶಿಪ್ಪಿಗೋಸ್ಕರ ತ್ಯಾಗ ಮಾಡಲಿ, ಏನು ಬೇಕಾದರೂ ಮಾಡಲಿ. ಆಯಿತಾ. ಆದರೆ ರಕ್ಷಿತಾ ಮಾತ್ರ ಎಲ್ಲರನ್ನೂ ನಾಮಿನೇಟ್ ಮಾಡಿದ್ದಾಳೆ. ತಪ್ಪಿದ್ದಾಗ ಇನ್ಕ್ಲೂಡಿಂಗ್ ಗಿಲ್ಲಿನೂ ಕೂಡ ನಾಮಿನೇಟ್ ಮಾಡಿದ್ದಾಳೆ. ಆದರೆ ನಮ್ಮ ಗಿಲ್ಲಿ ಸಾಹೇಬರು ಇವತ್ತು ಕೂಡ ಕಾವ್ಯನ ನಾಮಿನೇಟ್ ಮಾಡಲಿಲ್ಲ. ಕಾವ್ಯನ ಸ್ಟಿಕ್ಕರ್ ತಗೊಂಡು ಆಯಿತಾ, ಆಮೇಲೆ ಅದನ್ನ ಇಟ್ಬಿಟ್ಟು ರಕ್ಷಿತನ ಅಶ್ವಿನಿ ಗೌಡ ಸ್ಟಿಕ್ಕರ್ ತಗೊಂಡ್ರು. ಇಲ್ಲಿ ಇದು ಒಂದೇ ಫಾಲ್ಟ್ ಸಾಕು, ಇದು ಒಂದೇ ಫಾಲ್ಟ್ ಸಾಕು. ಬಿಗ್ ಬಾಸ್ ಮನೆಗೆ ಬರೋದು ಫ್ರೆಂಡ್ಶಿಪ್ ಮಾಡೋಕ್ಕಲ್ಲ, ಬಿಗ್ ಬಾಸ್ ಮನೆಗೆ ಬರೋದು ಗೇಮ್ ಮಾಡೋಕ್ಕೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಬಟ್ ಇದು ಒಂದೇ ಒಂದು ಪಾಯಿಂಟ್ ಸಾಕು ಗಿಲ್ಲಿ ತಪ್ಪು ಮಾಡ್ದ ಅಂತ ಹೇಳಕ್ಕೆ. ಆಯಿತಾ, ಹಾಗಾದರೆ ಗಿಲ್ಲಿಗೆ ಕಾವ್ಯನ ನಾಮಿನೇಟ್ ಮಾಡೋಕ್ಕೆ ಯಾವ ರೀಸನ್ನು ಇಲ್ಲ. ಹಾಗಾದರೆ ಶೀ ಈಸ್ ದ ಅಲ್ಟಿಮೇಟ್ ಅಂತ ಗಿಲ್ಲಿ ತಿಳ್ಕೊಂಡಿದ್ದೇನೆ. ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡಲ್ಲ, ಅದು ಗಿಲ್ಲಿಗೆ ಬಿಟ್ಟಿದ್ದು. ಬಟ್ ನಾಮಿನೇಷನ್ ಪ್ರಕ್ರಿಯೆ ನನಗೆ ತುಂಬಾ ಇಷ್ಟ ಆಯಿತು. ಆದರೆ ಇಲ್ಲಿ ರಕ್ಷಿತಾ ಏನು ನಮ್ಮ ರಾಶಿಕನ್ನ ಮತ್ತು ಅಶ್ವಿನಿ ಗೌಡನ ನಾಮಿನೇಟ್ ಮಾಡಿದಾಗ ಕರೆಕ್ಟ್ ರೀಸನ್ ಕೊಟ್ಲು, ಹಾಕೊಂಡು ಗುಮ್ಮದ್ಲು. ಏನು ಪ್ರೋಮೋದಲ್ಲಿ ನೋಡಿದ್ರಲ್ಲ ಹಂಗಲ್ಲ, ನೆಕ್ಸ್ಟ್ ಲೆವೆಲಲ್ಲಿ ಧ್ರುವಂತು ಮತ್ತು ರಾಶಿಕಾ ಇಬ್ಬರಿಗೂ ಸೇರ್ಕೊಂಡು ಗುಮ್ಮದ್ಲು. ಹೆಂಗ್ ಮಾತಾಡೋದ್ಲ ಗೊತ್ತಾ, ನೆಕ್ಸ್ಟ್ ಲೆವೆಲಲ್ಲಿ. ನಾನು ಅದೇ ಅಂದ್ಕೊಂಡೆ, ಎಲ್ಲಾದರೂ ರಕ್ಷಿತನಿಗೆ ಕನ್ನಡ ಬಂದಿದ್ರೆ ನಿಜವಾಗ್ಲೂ ಎಲ್ಲರ ಬಾಯಿಗೂ ಹೊಲಿಗೆ ಹಾಕ್ಬಿಟ್ಟಿರೋಳು. ಹೊಲಿಗೆ ಬರೀ ಬಾಯಿ ಮುಚ್ಚಿಸ್ತಾ ಇರಲಿಲ್ಲ, ಎಲ್ಲರ ಬಾಯಿಗೂ ಹೊಲಿಗೆ ಹಾಕಿ ಕುಂಡ್ರಿಸಿರೋಳು. ನಿಜವಾಗ್ಲೂ ಮೀನು ತಿಂದಿರೋ ಬ್ರೈನ್ ಅದು ಸಖತ್ ಸ್ಟ್ರಾಂಗು. ಭಾಷೆ ಬರದೇನೆ ಸ್ವಲ್ಪ ಅವಳಿಗೆ, ಅಂದರೆ ಅವಳು ಮಾತಾಡೋಕ್ಕೆ ಟ್ರೈ ಮಾಡ್ತಾಳೆ, ಬಟ್ ಅವಳಿಗೆ ಆಗಲ್ಲ ಅದು. ಆಯ್ತಾ, ನೆಕ್ಸ್ಟ್ ಲೆವೆಲ್. ನಾನಂತೂ ಇವತ್ತು ರಕ್ಷಿತಂದು ನಾಮಿನೇಷನ್ದು ಪ್ರಕ್ರಿಯೆಯಲ್ಲಿ ಅವಳು ಕೊಟ್ಟ ರೀಸನ್ನು, ಅವಳು ಹೇಳಿದ್ದು ರೀತಿ, ಅದು ಎಲ್ಲದಕ್ಕೂ ಕೂಡ ನಾನಂತೂ ಫಿದಾ ಆಗ್ಬಿಟ್ಟೆ. ರಕ್ಷಿತಾ ನೆಕ್ಸ್ಟ್ ಲೆವೆಲ್ ನೀನು. ಇಲ್ಲಿ ರಘು ಮತ್ತು ಧ್ರುವಂತವರು ಏನು ಕಿತ್ತಾಡಿದ್ದಿದೆ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ, ಇದು ತಪ್ಪು ಅಂತೀನಿ. ರಘು ಅವರು ಕೂಡ ಮಾತಾಡಿದ್ದು ಊಟ ಹಾಕಿದ್ ಮರ್ತ, ಅದು ಹಾಕಿದ್ ಮರ್ತ, ಇದು ಹಾಕಿದ್ ಮರ್ತ. ರಘು ಅವರು ಮಾತಾಡಬಾರ್ದಿತ್ತು, ಈ ಕಡೆ ಧ್ರುವಂತವ್ರು ಮಾತಾಡಬಾರ್ದಿತ್ತು. ಒಟ್ಟಾರೆಯಾಗಿ ಏನು ಗೊತ್ತಾ, ಭಯ ಅಷ್ಟೆ, ಎಲಿಮಿನೇಷನ್ನಿನ ಭಯ. ಅಂದರೆ ಈಗ ರಘುಗಾಗಲಿ, ಧ್ರುವಂತಿಗಾಗಲಿ, ರಾಶಿಕಾಗಲಿ 3 ಜನಕ್ಕೂ ಕಾಡ್ತಾ ಇರೋದೇನು ಗೊತ್ತಾ, ಎಲ್ಲಿ ನಾವು ಈ ವೀಕ್ ಎಲಿಮಿನೇಟ್ ಆಗ್ತೀವೋ, ಅಂದರೆ ಮಿಡ್ ವೀಕ್ ಎಲಿಮಿನೇಟ್ ಆಗ್ತೀವೋ, ಇಲ್ಲ ಸ್ಯಾಟರ್ಡೇ ಎಲಿಮಿನೇಟ್ ಆಗ್ತೀವೋ, ನಮಗೂ ಕೂಡ ಫಿನಾಲೆಗೆ ಹೋಗ್ಬೇಕು ಅನ್ನೋ ಒಂದು ಇಷ್ಟ ಇದೆ ಅನ್ನೋದೇ ಅವರ ಒಂದು ವಾದ. ಪಾಪ ಅವರ ಅಸಹಾಯಕತೆ ಅಂತಲೂ ನಾನು ಅಂತೀನಿ. ಅಂದರೆ ಧ್ರುವಂತ್ಗೂ ಕೂಡ ಫಿನಾಲೆಗೆ ಹೋಗ್ಬೇಕು ಅಂತ ಆಸೆ ಇದೆ, ಈ ಕಡೆ ರಘು ಸರ್ ಅವ್ರಿಗೂ ಕೂಡ ಫಿನಾಲೆಗೆ ಹೋಗ್ಬೇಕು ಅಂತ ಆಸೆ ಇದೆ, ಈ ಕಡೆ ರಾಶಿಗೂ ಕೂಡ ಫಿನಾಲೆಗೆ ಹೋಗ್ಬೇಕು ಅಂತ ಆಸೆ ಇದೆ. ಆಯಿತಾ, ನಿನ್ನ ಉಳಿದವರೆಲ್ಲ ಸೇಫು, ಅದು ಗೊತ್ತಿರೋ ವಿಷಯನೇ ನಮಗೆ. ಬಟ್ ಈ 3 ಜನದ ಈ ಪೈಪೋಟಿ ಏನಿದೆ, ಇದು ಈ ವಾರ ಉಳ್ಕೊಳಕ್ಕೆ
ಅದು ಧ್ರುವಂತಾಗಲಿ, ರಾಶಿಕಾಗಲಿ ಮತ್ತು ರಘು ಆಗಲಿ ಈ ವಾರ ಉಳ್ಕೊಳಕ್ಕೆ ಅವರ ಪೈಪೋಟಿ ನಡೀತು. ಅದು ನೆಕ್ಸ್ಟ್ ಲೆವೆಲಲ್ಲಿ ನಡೀತು, ನೆಕ್ಸ್ಟ್ ಲೆವೆಲಲ್ಲಿ. ಆಯಿತಾ? ಇಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ವಾರ ಪ್ರತಿಯೊಬ್ಬರ ಆಯಿತಾ ಯೋಗ್ಯತೆಗಳನ್ನು ಹೊರಗಡೆ ಬಿಚ್ಚಿಡುತ್ತೆ ಬಿಗ್ ಬಾಸ್. ಪ್ರತಿಯೊಬ್ಬರನ್ನು ಕೂಡ ನಿಮಗೆ ಇಷ್ಟು ದಿನ ಒಂದು ದೃಷ್ಟಿಕೋನದಲ್ಲಿ ನೋಡಿರೋರು ನಾಳೆಯಿಂದ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಟ್ಟಾರೆಯಾಗಿ ನನ್ನ ಪ್ರಕಾರವಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಅಕ್ಸೆಪ್ಟ್ ಅನ್ಅಕ್ಸೆಪ್ಟ್ ಆಯಿತಾ? ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಿರೋ ಇಲ್ವೋ, ಇಲ್ಲ ಅಕ್ಸೆಪ್ಟ್ ಮಾಡ್ಕೊಳಲ್ವೋ ಇಲ್ವೋ ಗೊತ್ತಿಲ್ಲ. ಒಟ್ಟಾರೆ ಎಕ್ಸ್ಪೆಕ್ಟು ಅನ್ಎಕ್ಸ್ಪೆಕ್ಟು ಇವೆರಡು ನಡೆಯುತ್ತೆ. ನೀವು ಅಕ್ಸೆಪ್ಟ್ ಮಾಡ್ಕೊಂಡ್ರೂ ಓಕೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಓಕೆ. ಒಟ್ಟಾರೆ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಿ. ಏನೇ ಆದರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇರಿ. ಯಾಕೆಂದರೆ ನೀವು ಒಂದು ಯೋಚನೆ ಮಾಡ್ತಿರೋ ಇಲ್ವೋ, ಕಾವ್ಯನ್ನ ಡೈರೆಕ್ಟು ಒಂದು ಫಿನಾಲೆಗೆ ಕರ್ಕೊಂಡೋಗೋ ಪ್ಲ್ಯಾನ್ ಮಾಡಿದರು ನಮ್ಮ ಬಿಗ್ ಬಾಸ್ ಅವರು. ಸೂಪರು. ಅದೇ ರೀತಿ ಧನುಷ್ ಗೌಡನ್ನು ಕೂಡ ಫಿನಾಲೆ ಕರ್ಕೊಂಡೋಗ ಇದು ಮಾಡಿದ್ರು. ಇಲ್ಲಿ ನೋಡಿ, ಗಿಲ್ಲಿ, ಅಶ್ವಿನಿ, ರಕ್ಷಿತಾ, ಧನುಷ್ ಗೌಡ ಈ 4 ಫಿಗರ್ಗಳು ಇವರು ಆಲ್ರೆಡಿ ಇವ್ರ ಫಿನಾಲ್ನೇ. ಆಯಿತಾ? ಗಿಲ್ಲಿ, ರಕ್ಷಿತಾ, ಅಶ್ವಿನಿ ಗೌಡ ಮತ್ತು ಧನುಷ್ ಗೌಡ ಈ 4 ಜನ ಆಲ್ರೆಡಿ ಫಿನಾಲೇನೋ ನಮಗೆಲ್ಲರಿಗೂ ಗೊತ್ತಿರೋದೆ. ಬಟ್ ಇಲ್ಲಿ ಬಿಗ್ ಬಾಸ್ ಟೀಮು ಹೆಂಗೆ